ಅದರಿಂದ ಅವ್ರು ಮನೆಗೆ ಹೋಗಿಲ್ಲ. ನಾವೆಲ್ಲ ಕರ್ಸ್ಕೊಬೇಕು, ಅಲ್ಲಿ ಕರ್ಸ್ಕೊಂಡು ಮತ ಕೇಳಿದ್ವಿ. ಯಾಕಂದ್ರೆ ಅವ್ರ ಭಯ, ನಾವು ಅವ್ರ ಮನೆ ಹತ್ರ ಹೋದ್ರೆ ಅವ್ರಿಗೆ ಟೈಟ್ ಮಾಡ್ತಾರೆ. ಆದ್ದರಿಂದ ಶ್ರೀನಿವಾಸ ರೆಡ್ಡಿ ಅವರು 3 ದಿವಸ ನಮ್ಮ ಜೊತೆ 4 ದಿವಸ ಇದ್ದು ರಾತ್ರಿ ಆಗಲು 1:30ವರೆಗೂ ಕೆಲಸ ಮಾಡಿದ್ವಿ. ಆ ಪ್ರತಿಫಲ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಸಿಕ್ಕಿದೆ. ಆದ್ದರಿಂದ ಇವತ್ತು ದಿವಸ ನನ್ನ 25 ವರ್ಷಗಳ ರಾಜಕೀಯ ಸೇವೆಯಿಂದ ನನಗೆ ಇವತ್ತು ಗೆಲುವು ಸಾಧಿಸಿದೆ. ಯಾವುದೇ ಹಣ ಕೊಟ್ಟು ನಮಗಿಂತ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ, ಕೊಟ್ಟರೂ ಕೂಡ ಅವ್ರ ಕಡೆ ಒಲವಿಲ್ಲ. ಯಾಕಂದರೆ ಸಮಾಜ ಸೇವೆ ಗುರುತಿಸಿದ್ದಾರೆ. ಅವರು ಶ್ರೀಮಂತರಾಗಿರ್ಬೋದು, ಇಲ್ಲ ಗುತ್ತಿಗೆದಾರರಾಗಿರ್ಬೋದು, ಅವರನ್ನು ಗುರುತಿಸಲಿಲ್ಲ, ನಮ್ಮನ್ನು ಗುರುತಿಸಿದ್ರು. ನಮಗೂ ಕೂಡ ಮತ ಇದ್ದಿದ್ದು 28 ಮತ, ನಮ್ಮ ಪಕ್ಷದ ಮತ ಇದ್ದಿದ್ದು NDA ಇದ್ದಿದ್ದು 28 ಮತನೇ. ನಾವು ಇವತ್ತು 46 ಮತ ಕೊಟ್ಟಿದ್ದೀವಿ, 18 ಮತ ಅಂತರದಿಂದ ಗೆದ್ದಿದ್ದೀವಿ. ಅದರಿಂದ ರಾಜಕೀಯದಲ್ಲಿ ಅವಕಾಶ ಸಿಕ್ಕಾಗ ನಾವು ಹಿಂದೆ ಸರಿಬಾರ್ದು. ಏನು ನಮ್ದು ಕಡಿಮೆ ಇದೆ, ನಾವು ಯಾಕೆ ನಿಂತ್ಕೋಬೇಕು, ಯಾಕೆ ನಿಂತ್ಕೊಳ್ಕೋಬೇಕು ಅಂತೆಲ್ಲ ಏನಾದ್ರು ಯೋಚನೆ ಮಾಡಿದ್ರೆ ಇವತ್ತು ದಿವಸ ನಾವು 2 ಸೀಟು ಇಲ್ಲಿ ಬರ್ತಾ ಇದ್ದೀವಿ. ನಾವು ಧೈರ್ಯವಾಗಿ ಮುಂದಕ್ಕಿಟ್ಟು ಪಕ್ಷ ಇನಾಮಿನೇಸ್ ಬಿಡೋಕ್ಕಾಗಲ್ಲ. ಪಕ್ಷ ಅಂದಮೇಲೆ ಒಂದು ಅದಕ್ಕೆ ಗೊತ್ತಿರ್ತದೆ, ಸೋಲು ಗೆಲುವು ಕಾಮನ್. ಅದರಿಂದ ಪಕ್ಷಕ್ಕೆ ಒತ್ಕೊಳ್ಬೇಕಾದ್ರೆ ನಾವು ಧೈರ್ಯವಾಗಿ ಮುನ್ನೋಗಬೇಕು. ಎಲ್ಲರೂ ಅಷ್ಟೇ. ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲರೂ ಸ್ಫೂರ್ತಿ ಬರ್ತದೆ. ಈ ಚುನಾವಣೆಯಿಂದ ಮಾರ್ಗದರ್ಶನ ಆಗ್ತದೆ, ನಮ್ಗೆಲ್ರಿಗೂ ಸ್ಫೂರ್ತಿ ಬರ್ತದೆ, ಧೈರ್ಯ ಬಂದಿದೆ ನಮ್ಮ ಕಾರ್ಯಕರ್ತರಿಗೆ. ಇದೇ ರೀತಿಯಾಗಿ ಅಲ್ಲ ಮುಂದಿನ ಚುನಾವಣೆಗಳನ್ನು ಮಾಡ್ತಾ ನಮ್ಮ ನಾಯಕರಿಗೆ ಬಲ ಕೊಡಬೇಕು. ವಿಶೇಷವಾಗಿ ನಾನು 3 ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿದ್ದೀನಿ. ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕ ರವಿಕುಮಾರ್ ಅವರು ಬಹಳಷ್ಟು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹಾಯ ಅವರಿಗೆ ಕೂಡ ನಾನು ಹೃದಯವಾಗಿ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಚೋಳೂರು ಕ್ಷೇತ್ರದಿಂದ ನಮ್ಮ ಹರಿನಾಥ್ ರೆಡ್ಡಿ ಅವರು ಮತ್ತು ಅವ್ರ ಸ್ನೇಹಿತರು ಬಹಳಷ್ಟು ಶ್ರಮಪಟ್ಟು ನನಗೆ ಓಟ್ ಕೊಡಿಸಿದ್ದಾರೆ. ಅವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು BJP ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗೌಡರು ಕೂಡ ಬಹಳಷ್ಟು ನನಗೆ ಹಿಂದೆ ಇದ್ದು ಸಹಾಯ ಮಾಡಿದ್ದಾರೆ. ಮತ್ತು ಓಟ್ ಕೂಡ ಬಹಳಷ್ಟು ಬೆಳೆ ಕಡೆಯಿಂದ ಕೊಡಿಸಿದ್ದಾರೆ. ಅವರು ಕೂಡ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಎಲ್ಲರೂ ಸಭೆ ಸೇರಿ ಇವತ್ತಿನ ದಿವಸ ನಾವು ಇದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗೋ ಚಿಂತಾಮಣಿ ಕ್ಷೇತ್ರದಲ್ಲಿ BJP ಶ್ರೀನಿವಾಸ ರೆಡ್ಡಿ, ಯಲುವರ್ಪ ಶ್ರೀನಿವಾಸ ರೆಡ್ಡಿ, JP ಚಂದ್ರಾರೆಡ್ಡಿ, ಚೋಳೂರು 3 ಜನ ಬಹಳಷ್ಟು ಪಾತ್ರ ವಹಿಸಿದ್ದಾರೆ. ಬಹಳಷ್ಟು ಪಾತ್ರ ವಹಿಸಿ ನಮಗೆ ಸುಮಾರು ಅಲ್ಲಿ ಕಡಿಮೆ ಮತ ಇದ್ರು ಕೂಡ ಹೆಚ್ಚಿಗೆ ಮತ ಕೊಟ್ಟು ಅವರೆಲ್ಲ ಜವಾಬ್ದಾರಿ ತಗೊಂಡು ಓಟ್ ಕೊಡಿಸಿದ್ರು. ಅವರು ಕೂಡ ಸಭೆ ಮುಖಾಂತರ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಹಿಂದಿಯರಿಲ್ಲ, ಯಾವುದೇ ದುಡ್ಡು ಕೊಟ್ಟರೆ ಓಟ್ ಆಗ್ತಾರೆ ಅಂತ ಬಿಟ್ಟು ಇವತ್ತು ತೋರಿಸಿದ್ದಾರೆ. ದುಡ್ಡು ಕೊಟ್ಟರೆ ಓಟ್ ಆಗಲ್ಲ. ನಮ್ಮ ಆರ್ಥಿಕ ಸಹಾಯ ಅಂತ ಯಾವತ್ತು ತಿಳ್ಕೊಬಾರ್ದು. ನಮ್ಮ ಸೇವೆ, ಸಮಾಜ ಸೇವೆ ಇರಬೇಕು, ಜನ ವಿಶ್ವಾಸ ಕಳಿಸ್ಕೋಬೇಕು, ಓಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನೇ ಉದಾಹರಣೆ ಮತ್ತು ಅವಲೋಕನ ಉದಾಹರಣೆ ಆಗಿದ್ದಾರೆ. ಇದರಿಂದ ಎಲ್ಲರೂ ಕೂಡ ಸ್ಫೂರ್ತಿ ತುಂಬಿ ನಮ್ಮ ಪಕ್ಷವನ್ನು NDA ಒಕ್ಕೂಟವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರ ತರಲು ಪ್ರಯತ್ನ ಮಾಡಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತಾ ನಾನು ಮಾತಾಡ್ತಾ ನಾವೆಲ್ಲ NDA ಸದಸ್ಯರಾಗಿದ್ದೀರಿ. BJP ಬೇರೆ ಅಲ್ಲ, ಜನತಾ ಪಕ್ಷ ಬೇರೆ ಅಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ನಾಯಕರುಗಳು ಬಹಳ ಅನ್ಯೋನ್ಯವಾಗಿದ್ದಾರೆ. ನಾವು 2 MP ಗೆದ್ದರೂ ಕೇಂದ್ರದಲ್ಲಿ ಮಂತ್ರಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲವನ್ನು ಗೆಲ್ಲಬಹುದು. ಯಾಕೆಂದರೆ ಉದಾಹರಣೆ ಅಂದರೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾಗ KM ಕೃಷ್ಣಾರೆಡ್ಡಿ ಅವರು ನಾನು ಇಬ್ಬರು ಸೋತು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬಂದಾಗ ಎಲ್ಲವನ್ನೂ ನಾವೇ ಗೆದ್ದಿದ್ದೀವಿ. ನಾವಿಬ್ಬರು ಒಂದಾದಾಗ ಎಲ್ಲವನ್ನೂ ನಾವೇ ಗೆದ್ದಿದ್ದೀವಿ. ಇದನ್ನು ತಾವು ಅರ್ಥ ಮಾಡ್ಕೋಬೇಕು ನಾಯಕರಾದವರು. ಇವತ್ತು ಯಾರೇ ನಾಳೆ ಅವೈಜ್ಞಾನಿಕವಾಗಿ ಮಾಡ್ತಾರೆ ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು, ಅದು ನೇರವಾಗಿ ಏನು ಮಾಡೋದಿಲ್ಲ. ಅವು ಅವೈಜ್ಞಾನಿಕವಾಗಿ ಮಾಡ್ತಾರೆ. ಮಾಡಿದ್ರು ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಇದರ ಜೊತೆಗೆ ನಮ್ಮ ನೆಚ್ಚಿನ ನಾಯಕರು, ಈಗಿನ ಶಾಸಕರಾದಂಥ ರವಿಕುಮಾರ್ ಅವರು ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ. ನಾನು ಪಕ್ಕದಲ್ಲೇ ಇರ್ತೀನಿ, ನನಗೆ ಹೇಳಿರಲ್ಲ, ಎಲ್ಲೆಲ್ಲಿ ಏನೇನೋ ಮಾಡಿಬಿಟ್ಟಿರ್ತಾರೆ. ಅವ್ರ ಋಣ ನಾವು ತೀರಿಸಲಿಕ್ಕೆ ಆಗೋದಿಲ್ಲ. KM ಕೃಷ್ಣಾರೆಡ್ಡಿ 100 ಜನ್ಮ ಎತ್ತಿದ್ರು ಅವ್ರ ಋಣ ತೀರ್ಸಕ್ಕಾಗಲ್ಲ. ಅಷ್ಟೊಂದು ಕೆಲಸ ಮಾಡಿ ಒಂದು ಗೆಲುವು ಕಾರಣರಾಗಿದ್ದಾರೆ. ನಮ್ಮ ಶಾಸಕರಾದ ರವಿಕುಮಾರ್ ಅವ್ರು ಬಹಳ ಮಾತು ಕಡಿಮೆ, ಮಾತೇ ಆಡೋದಿಲ್ಲ. ಹೆಂಡತಿಗೂ ಹೇಳ್ತಾರೋ ಇಲ್ಲ,
ಅಂತ ಮೌನವಾಗಿ ಕೆಲಸ ಮಾಡಿ ಇವತ್ತು 3 ಸೀಟ್ ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಸನ್ಮಾನ್ಯ ರವಿಕುಮಾರ್. ಇವತ್ತು ಉಜ್ವರ್ ರಾಮಣ್ಣ ಆಗ್ಬೋದು, ಬಂಕ್ ಮುನಿಯಪ್ಪ ಆಗ್ಬೋದು, ಕೃಷ್ಣಾರೆಡ್ಡಿ ಆಗ್ಬೋದು, ಇವರು ಗೆಲ್ಲಲಿಕ್ಕೆ 100ಕ್ಕೆ 100 ಬಹಳ ಶ್ರಮ ಪಟ್ಟಿದ್ದಾರೆ. ಶ್ರಮ ವಹಿಸಿ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿ ಅವರು ತನ ಮನ ಧನ ಎಲ್ಲ ಪ್ರಯತ್ನ ಪ್ರತಿಯೊಬ್ಬ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ MPCS ಅಧ್ಯಕ್ಷರಿಗೂ ಫೋನ್ ಮುಖಾಂತರ ಕರೆಸ್ಕೊಂಡು ಎಲ್ಲ ವಿಚಾರವಾಗಿ ಮಾತಾಡಿ ಅವ್ರು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವ್ರಿಗೂ ನಮ್ಮ ನಮನಗಳನ್ನು ತಿಳಿಸಬೇಕಾಗ್ತದೆ. ಬಂಧುಗಳೇ, ಇನ್ನೇನ ಹತ್ರ ಬಹುಶಃ ಎಲೆಕ್ಷನ್ ಮಾಡೋದು ನನಗೆ ಡೌಟು, ಪತ್ರಿಕಾ ಮಾಧ್ಯಮದವ್ರು ಹೇಳಬೇಕು. ಯಾಕಂದ್ರೆ ಅವ್ರಿಗೆ ದುಡ್ಡಿಲ್ಲ. 5 ವರ್ಷ ಆಯ್ತು ZP ಎಲೆಕ್ಷನ್ ಮುಗಿದು. ಅಲ್ಲ, ಎಲೆಕ್ಷನ್ ಆಗಿ 10 ವರ್ಷ ಆಗಿದೆ, ಅವಧಿ ಮುಗಿದು 4-5 ವರ್ಷ ಆಯ್ತು. 5 ವರ್ಷ ತಂದಿದ್ದಾರೆ, ದುಡ್ಡಿಲ್ಲ. ಈ ಒಂದು ವಿಚಾರದಲ್ಲಿ ನನಗೂ ಡೌಟ್ ಇದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಡೆಸ್ತಾರೆ ಅನ್ನೋದು. ಯಾಕೆಂದ್ರೆ ಒಬ್ಬ ಶಾಸಕರು ಹೇಳಿದ್ದನ್ನು ನಾನು ಕಿವಿಯಲ್ಲೇ ಕೇಳಿದೆ. ಸಾರ್ ಬಿಡಿ ಸಾರ್, ಅದು ಯಾಕೆ ನಡೆಸ್ಬೇಕು? ಜಿಲ್ಲಾ ಪಂಚಾಯತ್ ಮೆಂಬರ್ ಆದರೆ ನಾನು 5ನೇ ಒಂದು ಭಾಗ ತಾಲೂಕಲ್ಲಿ ಇದ್ದಾನೆ, ಶಾಸಕ ನಾನು ಒಬ್ಬ 5ನೇ ಒಂದು ಭಾಗ ಅಂತಾನೆ. ಗ್ರಾಮ ಪಂಚಾಯತಿ ನಾನೇ ಶಾಸಕ ಅಂತ ಅಧ್ಯಕ್ಷ ಅಂತಾನೆ. ಇವೆಲ್ಲ ನಡೀದೇ ಇರೋದು ಒಳ್ಳೆಯದು ಅಂತ ಅವ್ರ ಹೆಸರು ಹೇಳೋದು ಬೇಡ. ಇದು ಅವ್ರ ಮನೋಭಾವ. ಏನಂದ್ರೆ ಈಗೇನು ಗ್ರಾಂಟ್ಗಳು ಇಲ್ಲೇ ಇಲ್ಲ ಅಂತ ಬಿಡಿ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಬರೋ ಗ್ರಾಂಟ್ಗಳನ್ನು ಬಿಡಲ್ಲ ಅವರು. ನಮ್ಮ ಪಂಚಾಯತಿಗಳು ಚಿಂತಾಮಣಿ ಸೇರ್ತವೆ. ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಂಟ್ ಅನ್ನ ನಮ್ಮ ಹೋಬಳಿಗೆ ಹಾಕೇ ಇಲ್ಲ. ಅದೆಲ್ಲೋಯ್ತು, ಹೋಯ್ತು, ಏನಾಯ್ತು ಗೊತ್ತಿಲ್ಲ. ಆ 3 ಪಂಚಾಯತಿಗಳಾದ್ರೂ ಪುಣ್ಯಾತ್ಮ ಸ್ವಲ್ಪ ಕೊಟ್ಟವನೆ. ಇಲ್ಲಿ ನಾವು ನೋಡೇ ಇಲ್ಲ, ಅಂದ್ರೆ ನಮ್ಮ ಭಾಗನೇ ನೋಡಿಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದೀವಿ. ಯಾರು ಅಧೈರ್ಯ ಪಡಬೇಕಾದಿಲ್ಲ, ಎದುಗುಂದಬೇಕಾಗಿಲ್ಲ. ನಾವು ನಿಜಕ್ಕೂ ಮುಂದಿನ ಚುನಾವಣೆಗಳಲ್ಲಿ ಅವರು ಪಾಠ ಕಲಿಸಲೇಬೇಕಾಗ್ತದೆ. ಕಲಿಸ್ತಾರೆ ಜನ. ನೀವು ಧೈರ್ಯವಾಗಿ ನಿಲ್ಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು ಅಂತ ಈ ಸಂದರ್ಭದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.